ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 1ರ ಪಠ್ಯಪುಸ್ತಕದ ಮೊದಲನೇ ಪದ್ಯಪಾಠ ಕನ್ನಡಿಗರ ತಾಯಿ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ನಾವು ಆಲ್ರೆಡಿ 8ದವರೆಗಾಗಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಮತ್ತು SS ಸೈನ್ಸ್ ಕೂಡ ಹೊಸ ಪಾಠದ ವಿಡಿಯೋಗಳು ಬೇಗನೆ ಲೈನಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಾಗಾದರೆ ನೋಡ್ಕೊಂಡು ಬರೋಣ. ಕನ್ನಡಿಗರ ತಾಯಿ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಕವಿ ಬಂದುಬಿಟ್ಟು ರಾಷ್ಟ್ರಕವಿ ಎಂ ಗೋವಿಂದ ಪೈ, ಕಾಲ 1883, ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಜನಿಸಿದರು. ಓಕೆನಾ. ಸೊ ಇವರ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನು ನೋಡೋದಾದರೆ ಸುಮಾರು ಕೃತಿಗಳನ್ನು ಬರೆದಿದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಿಳಿಬಿಂಡು, ನಂದಾದೀಪ ಅಂತಕ್ಕಂಥ ಕವನ ಸಂಕಲನ, ನವೀನ ಚಂದ್ರಸೇನರ ಬಂಗಾಳಿಯ ಕೃಷ್ಣಚರಿತೆ ಕೃತಿಯನ್ನು ಕನ್ನಡ ಗದ್ಯಾನುವಾದ ಮಾಡಿದ್ದಾರೆ. ಸಿಂಗಾಲ ಸುತ್ತ ಎನ್ನುವ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ. ಅಷ್ಟೇ ಅಲ್ಲದೆ ರವೀಂದ್ರನಾಥ್ ಠಾಗೋರ್, ಉಮರ್ ಖಯಾಮ್ನ ರುಬಾಯಿಗಳ ಕನ್ನಡ ಭಾಷಾಂತರ ಮಾಡಿದ್ದಾರೆ. ವೈಶಾಖ ಗೋಲ್ಗತ ಅಂತಕ್ಕಂಥ ಖಂಡಕಾವ್ಯ ಬರೆದಿದ್ರೆ. ಜಪಾನಿನ ನೋನಾಟಕಗಳ ಕನ್ನಡ ಅನುವಾದ, ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ, ಭಗವಾನ ಬುದ್ಧ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ 1949ರಲ್ಲಿ ಮದ್ರಾಸ್ ಸರ್ಕಾರದಿಂದ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದರು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿದರು. ಪ್ರಸ್ತುತ ಎಂ ಗೋವಿಂದ ಪೈ ಅವರ ಈ ಪದ್ಯ ಕನ್ನಡಿಗರ ತಾಯಿ ಅಂತಕ್ಕದ್ದನ್ನು NS ರಘುನಾಥ ಅವರ ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಅಂತಕ್ಕಂಥ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಅಭ್ಯಾಸ: ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ನಮ್ಮನ್ನು ಆಳುವವಳು ಯಾರು ಅಂತ ಕೇಳಿದ್ದಾರೆ. ಉತ್ತರ: ನಮ್ಮನ್ನು ಆಳುವವಳು ಕನ್ನಡ ತಾಯಿ. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಲತೆ ಪತ್ರ ಪುಷ್ಪಗಳನ್ನೆಲ್ಲ ನೀಡುತ್ತದೆ. ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಿಂದ ಉಕ್ಕಿಸಬೇಕು. ಕನ್ನಡಿಗರ ಪಾಡು ಏನು? ತನ್ನ ಅಂತರಂಗದಲ್ಲಿರುವ ಕಂಪನ ಅರಿಯದೆ ಹೊರಗೆ ಹುಡುಕುವ ಕಸ್ತೂರಿ ಮೃಗದಂತೆ ನಮ್ಮ ನುಡಿಯ ಸೊಗಸನ್ನು ಅರಿಯದೆ ಪರರ ನುಡಿಗೆ ಮನಸೋಲುವ ಹಾಡು ಕನ್ನಡಿಗರದ್ದಾಗಿದೆ. 2-3 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ: ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು? ಕನ್ನಡ ನಾಡಿನಲ್ಲಿ ವಿಧ ವಿಧವಾದ ಹಣ್ಣು ಕಾಯಿಗಳನ್ನು ನೀಡುವ ಮರಗಳಿವೆ. ತರತರವಾದ ಪತ್ರಗಳನ್ನು, ಪುಷ್ಪಗಳನ್ನು ನೀಡುವ ಲತೆಗಳಿವೆ. ತೆನೆಯ ಸಾರದಿಂದ ಕೂಡಿದ ಗಾಳಿ ಬೀಸುತ್ತದೆ. ಪಕ್ಷಿ, ಪ್ರಾಣಿ, ಹಾವುಗಳ ಸಮೂಹವಿದೆ. ನದಿ, ಸಾಗರ, ಪರ್ವತಗಳ ಸಮೂಹವಿದೆ. ಇಲ್ಲಿ ಇಲ್ಲದದ್ದು ಬೇರೆ ಎಲ್ಲಿಯೂ ಇಲ್ಲ. ಜೇನು ಸುರಿಯುವ, ಹಾಲು ಹರಿಯುವ ಸ್ವರ್ಗವೇ ಭೂಮಿಗೆ ಇಳಿದಿದೆ ಎಂದು ಕವಿಗಳು ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವನ್ನು ವರ್ಣಿಸ್ತಾರೆ. ಇನ್ನು ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತ ಕೇಳಿದರೆ, ಕನ್ನಡದ ಕವಿ ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ, ಚೈತ್ಯನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದನ್ನ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಹಾಗೂ ಸಂತರು ಕನ್ನಡ ತಾಯಿಯ ಬಸರನ್ನು ಹೊನ್ನಗನಿಯನ್ನಾಗಿಸಿದ್ದಾರೆ ಎಂದು ಕವಿಗಳು ಕನ್ನಡ ನಾಡಿನ ಶ್ರೇಷ್ಠ ಹಿರಿಮೆಯನ್ನು ವರ್ಣಿಸ್ತಾರೆ. ಮುಂದಿನ ಪ್ರಶ್ನೆ: ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸ್ತಾರೆ? ಸಂಕೋಚ ಸ್ವಭಾವದ ಕಸ್ತೂರಿ ಮೃಗ ತನ್ನ ಅಂತರಂಗದ ಕಂಪನ ಅರಿಯದೆ ಹೊರಗೆ ಹುಡುಕುವಂತೆ, ಕನ್ನಡಿಗರು ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿರುವರು. ಸಂಕೋಚವನ್ನು ಬಿಟ್ಟು ಕನ್ನಡದ ಕಸ್ತೂರಿ ಕಂಪನ್ನು ಹೊಸ ಹೊಸ ಸಂಶೋಧನೆಗಳಿಂದ ಶ್ರೀಮಂತಗೊಳಿಸಬೇಕು. ಕನ್ನಡ ನುಡಿಗೆ ನವಶಕ್ತಿಯನ್ನು ತುಂಬಿ ಸಂತೋಷದ ಸುಧೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸಬೇಕು ಎಂದು ಕವಿಗಳು ಆಶಿಸ್ತಾರೆ. 4-5 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ: ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ, ಏಕೆ? ಉತ್ತರ: ಕನ್ನಡ ಮಾತೆಯು ತನ್ನ ಮಕ್ಕಳಾದ ಕನ್ನಡಿಗರನ್ನು ತಾಯಿಯಂತೆ ಸದಾ ಕಾಪಾಡುತ್ತಾಳೆ. ಕನ್ನಡ ಮಾತೆಯು ಕನ್ನಡಿಗರ ತಪ್ಪುಗಳನ್ನು ಸಹನೆಯಿಂದ ತಾಯಿಯಂತೆ ಸಹಿಸಿಕೊಳ್ಳುತ್ತಾಳೆ. ಕನ್ನಡ ಮಾತೆಯು ಕನ್ನಡಿಗರನ್ನು ಪ್ರೀತಿಯಿಂದ ತಾಯಿಯಂತೆ ಆಳುತ್ತಾಳೆ. ಕನ್ನಡ ತಾಯಿಯು ಕನ್ನಡಿಗರ ಬದುಕಾಗಿದ್ದಾಳೆ. ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಕವಿಗಳು ಬಹು ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ. ಇನ್ನು ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಉತ್ತರ: ಕವಿಗಳು ಕನ್ನಡ ತಾಯಿಯಲ್ಲಿ ತಮ್ಮ ಹೃದಯ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂತಹ, ಎಲ್ಲರ ಬಾಯಿಯಲ್ಲಿಯೂ ಕನ್ನಡ ನುಡಿಯು ನೆಲೆಸುವಂತಹ,
ಕನ್ನಡಿಗರ ಮನದಲ್ಲಿ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯನ್ನು ಉಂಟು ಮಾಡುವಂಥ ಕನ್ನಡ ನುಡಿಗೆ ಹೊಸತನವನ್ನು ನವಶಕ್ತಿಯನ್ನು ತುಂಬಿಸುವಂಥ ಹೊಸ ಸುಗಂಧದ ಸಂತೋಷದ ಸುದೆಯನ್ನು ಹರಡುವುದರ ಮೂಲಕ ಕನ್ನಡದ ಹೆಸರನ್ನು ಜಗದಲ್ಲಿ ಹಬ್ಬಿಸುವಂಥ ಸಾಮರ್ಥ್ಯವನ್ನು ಕೊಡು ಎಂದು ಕೋರುತ್ತಾರೆ. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳಾವುವು? ಗೋವಿಂದ ಪೈ ಅವರು ಗಿಳಿಬಿಂಡು, ಚಿತ್ರಭಾನು, ನಂದಾದೀಪ ಮೊದಲಾದ ಕವನ ಸಂಕಲನಗಳನ್ನು, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣಚರಿತೆಯ ಗದ್ಯಾನುವಾದ, ಜಪಾನಿನ ನೋನಾಟಕ, ಸಿಂಗಾಲ ಸುತ್ತ ಬೌದ್ಧ ಸ್ತೋತ್ರಗಳ ಕನ್ನಡ ಅನುವಾದಗಳನ್ನು, 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜೀನಸ್ತುತಿಯನ್ನು, ರವೀಂದ್ರನಾಥ ಠಾಕೂರರ ಅಹ್ಮದ್ ಇಕ್ಬಾಲ್, ಉಮರ್ ಖಯಾಮಿನ ರುಬಾಯಿಗಳ ಭಾಷಾಂತರವನ್ನು, ವೈಶಾಖ ಮತ್ತು ಗೋಲ್ಗತಾ ಎಂಬ ಖಂಡಕಾವ್ಯವನ್ನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ, ಬಾಹುಬಲಿ ಗೊಮ್ಮಟೇಶ್ವರ ಚರಿತ್ರೆ, ಭಗವಾನ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇನ್ನು 8-10 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಕನ್ನಡಿಗರ ತಾಯಿ ಮೊಗತೋರಬೇಕೆಂದು ಕವಿ ಏಕೆ ಬಯಸ್ತಾರೆ? ಉತ್ತರ: ಗೋವಿಂದ ಪೈ ಅವರು ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಕವನವನ್ನು ಬರೆದಿದ್ದಾರೆ. ಅದರಲ್ಲಿ ಕನ್ನಡ ತಾಯಿಯು ತನ್ನ ಮುಖವನ್ನು ತೋರುವ ಮೂಲಕ ನಮ್ಮ ನಡೆನುಡಿ ಆಚಾರ ವಿಚಾರಗಳಲ್ಲಿ ಕನ್ನಡವು ನೆಲೆಸಿ ಕನ್ನಡದ ಮಕ್ಕಳೆಲ್ಲರೂ ಒಂದಾಗಬೇಕೆಂದು ಆಶಿಸ್ತಾರೆ. ಇವಳು ಕನ್ನಡಿಗರ ತಪ್ಪುಗಳನ್ನು ಸಹಿಸುತ್ತಾ ಅಕ್ಕರೆಯಿಂದ ಆಳುತ್ತಾ ಕನ್ನಡಿಗರ ಬದುಕಾಗಿ ಎಲ್ಲರನ್ನ ಹರಸುವ ತಾಯಿಯಾಗಿದ್ದಾಳೆ. ಸಂಕೋಚ ಸ್ವಭಾವದ ಕಸ್ತೂರಿ ಮೃಗವು ತನ್ನಲ್ಲೇ ಇರುವ ಕಂಪನ್ನು ಅರಿಯದೆ ಹೊರಗೆಲ್ಲೋ ಹುಡುಕುವಂತೆ ಕನ್ನಡಿಗರು ಸಂಕೋಚದಿಂದ ತಮ್ಮ ನುಡಿಯ ಸೊಗಸನ್ನು ಅರಿಯದೆ ಅನ್ಯ ಭಾಷೆಗೆ ಮನಸೋಲುತ್ತಿದ್ದಾರೆ. ನಮ್ಮ ನಾಡಿನಲ್ಲಿ ವೈವಿಧ್ಯಮಯ ಗಿಡಮರ ಬಳ್ಳಿಗಳ, ನದಿ ನಗರ ಬೆಟ್ಟಗಳ, ಪ್ರಾಣಿ ಪಕ್ಷಿಗಳ ಸಂಪತ್ತಿದೆ. ಯತಿಗಳು, ಮತಾಚಾರ್ಯರು, ಕವಿಗಳು ತುಂಬಿದ ಹೊನ್ನಿನ ಗನಿಯೇ ಇದೆ. ವಿವಿಧ ಶಿಲ್ಪ ಸೌಧಗಳು, ಮೂರ್ತಿ ಶಿಲ್ಪಕಲಾ ಸಮೂಹವೇ ಇದೆ. ಕನ್ನಡ ನಾಡಿನ ಇತಿಹಾಸವನ್ನು ತಿಳಿದು ಹೊಸ ಸಂಶೋಧನೆಗಳ ಮೂಲಕ ಈ ನಾಡಿನ ಶಕ್ತಿ ಸಂಪತ್ತೆಲ್ಲವೂ ಜಗತ್ತಿಗೆ ಗೋಚರಿಸುವಂತೆ ಮಾಡಿದಾಗ ಹೊಸ ಕಂಪಿನೊಂದಿಗೆ ನಾಡಿನ ಕೀರ್ತಿಯು ಪಸರಿಸಲು ಸಾಧ್ಯ. ಹಾಗಾಗಿ ಕನ್ನಡದ ತಾಯಿಯು ತನ್ನ ಮೊಗವನ್ನು ತೋರಬೇಕೆಂದು ಕವಿಯು ಆಶಿಸ್ತಾಳೆ. ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿರಿ. ಕನ್ನಡ ನಾಡಿನ ಜೈನ ಮತಾಚಾರ್ಯರಾದ ಕೊಂಡಕುಂದವರ್ಯರು, ದ್ವೈತ ಸಿದ್ಧಾಂತ ಪ್ರತಿಪಾದಿಸಿದ ಮಧ್ವಾಚಾರ್ಯರು, ಸಾಮಾಜಿಕ ಕ್ರಾಂತಿ ಹರಿಕಾರ ಬಸವಣ್ಣನವರು ಸಮಾಜ ಸುಧಾರಣೆಯನ್ನು ಮಾಡಿದ್ದಾರೆ. ಕನ್ನಡ ನಾಡಿನ ಆದಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ, ಜನ್ನ, ಷಡಕ್ಷರಿ, ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ದಾಸಶ್ರೇಷ್ಠರಾದ ಪುರಂದರದಾಸರು, ವಿದ್ಯಾರಣ್ಯ ಮಹರ್ಷಿಗಳು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಗಳನ್ನು ರಚಿಸಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಕನ್ನಡ ತಾಯಿಯ ಬಸಿರ ಹೊನ್ನಗನಿಯಾಗಿದ್ದಾರೆ. ಹಳೆಯ ಬೀಡು ಬೇಲೂರಿನ ಶಿಲ್ಪಕಲಾ ಸೌಂದರ್ಯ ಜಗದ್ವಿಖ್ಯಾತವಾದದ್ದು. ಶ್ರವಣಬೆಳಗೊಳದ ಕಾರ್ಕಳದ ಬಾಹುಬಲಿಯ ಮೂರ್ತಿಗಳು ಸುಂದರವಾಗಿವೆ. ಕನ್ನಡ ನಾಡಿನಲ್ಲಿ ಇರುವ ಶಿಲ್ಪಕಲಾ ಸೌಂದರ್ಯ ಬೇರೆಲ್ಲೂ ಇಲ್ಲ. ಇಲ್ಲಿ ಕಲ್ಲುಗಳು ಕೂಡ ನಾಡಿನ ಇತಿಹಾಸದ ಹಿನ್ನೆಲೆ ಕಥೆಯನ್ನು ಸವಿಯಾದ ಹಾಲಿನಂತಿರುವ ಮಾತುಗಳಿಂದ ವರ್ಣಿಸುತ್ತವೆ ಎಂದು ಕವಿಗಳು ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವನ್ನು ಕುರಿತು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕು. ಮೊದಲನೇ ವಾಕ್ಯ, ಖಗ ಮೃಗೋರ ಗಾಳಿಯೋ ಅಂತ ಇದೆ. ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ M ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ, ಕವಿಗಳು ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣನೆ ಮಾಡುವ ಸಂದರ್ಭದಲ್ಲಿ ಈ ಮಾತು ಹೇಳಿದ್ದಾರೆ. ಸ್ವಾರಸ್ಯ, ಕವಿಗಳು ಕನ್ನಡ ನಾಡು ವೈವಿಧ್ಯಮಯವಾದ ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತುಗಳಿಂದ ಕೂಡಿದೆ ಎಂಬುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ವರ್ಣಿಸ್ತಾರೆ. ಮುಂದಿನ ವಾಕ್ಯ, ನಿನ್ನ ಕಲ್ಲೇ ನುಡಿಯುವುದಲ್ಲ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಸಂಕಲನದಿಂದ ಆಯ್ದ ಶ್ರೀ M ಗೋವಿಂದ ಪೈ ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಕುರಿತು ವರ್ಣನೆ ಮಾಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಕವಿಗಳು ಕನ್ನಡ ನಾಡಿನ ಶಿಲ್ಪಕಲಾಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆ ಕಥೆಯನ್ನು ಸಾರಿ ಸಾರಿ ಹೇಳುತ್ತವೆ ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ಥರ್ಡ್ ಒನ್, ನಮ್ಮ ಮನಮನೊಂದೇ ಕಲಸು ಅಂತ ಇದೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಶ್ರೀ NS ರಘುನಾಥ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆಯ್ದ ಶ್ರೀ M ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಕವಿಗಳು ಕನ್ನಡಿಗರ ಮನೋಭಾವನೆಗಳು ಒಂದಾಗುವಂತೆ ಹರಸು ಎಂದು ಕನ್ನಡದ ತಾಯಿಯನ್ನು ಕೋರುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ, ಕವಿಗಳು ಕನ್ನಡ ನಾಡಿನಲ್ಲಿ ಕರ್ನಾಟಕದ ಏಕೀಕರಣವಾಗಬೇಕಾದರೆ ಕನ್ನಡಿಗರ ಮನೋಭಾವನೆಗಳು ಹೇಗಿರಬೇಕು ಎನ್ನುವುದನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ.
ಹೊಂದಿಸಿ ಬರೆದಿದ್ದೀವಿ. ಬೇಲನಾಡು, ಬೇಲೂರು, ಶರ್ವ, ರಪತುಂಗ, ಗೋಲ್ಗಾತ, ಖಂಡಕಾವ್ಯ, ಗಿಳಿಬಿಂಡು, ಕವನ ಸಂಕಲನ. ಬಿಟ್ಟ ಸ್ಥಳ ತುಂಬಿದ್ದೀವಿ. ಅರಸು ತಾಯಿ ಡ್ಯಾಶ್ ಕಾಯೆ ಸುತರ, ಹಾಲು ಹರಿವ ಡ್ಯಾಶ್ ಭೂಮಿಗಿಳಿದುದೇ ದಿವಂ, ಜೇನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಡ್ಯಾಶ್ ಸೇಡು ನಮ್ಮ ಪಾಡು ಮೃಗದ ಸೇಡು ಅಂತಕ್ಕದ್ದನ್ನು ಬರಿಬೇಕು. ಪದ್ಯ ಭಾಗದಲ್ಲಿ ಬರುವ ಅಂತ್ಯಪ್ರಾಸ ಪದಗಳನ್ನು ಬರಿಬೇಕು. ತಾಳ್ವೆ, ಮಾಳೆ, ಗಾಳಿಯೋ ನಗಾಳಿಯೋ, ರನ್ನರ ಜನ್ನರ, ಸುಂದರಂ ಬಂಧುರಂ, ಹುಡುಕುವ ನಿಡುಕುವ, ತೀಡದನ್ನ ನೀನದನ್ನ, ಎಬ್ಬಿಸು ಹಬ್ಬಿಸು, ಬಲಿಸು ನೆಲಸು. ಇನ್ನು ಪದ್ಯ ಕಂಠಪಾಠ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಜೈನರಾಧ್ಯ ಪೂಜ್ಯಪಾದ ಕೊಂಡ ಕುಂದವರ್ಯರ, ಮಧ್ವಯತಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ, ಸರ್ವಪಂಪರನ್ನರ ಲಕ್ಷ್ಮೀಪತಿ ಜನರ, ಷಡಕ್ಷರಿ ಮುದ್ದನ್ನರ ಪುರಂದರವರೆಣ್ಯರ, ತಾಯಿ ನಿನ್ನ ಬಸ್ರೆ ಹೊನ್ನಗನಿ ವಿದ್ಯಾರಣ್ಯರ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇಷ್ಟಿತ್ತು ಈ ಕನ್ನಡಿಗರ ತಾಯಿ ಪದ್ಯ ಪಾಠದ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ಪಾಠದಲ್ಲಿ. ಬಾಯ್.